ಮಕರ ಕುಂಡಲ ಧರನ ಸರಿಯಿಲ್ಲವೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಹರನಿಯಮನ ಹಡರು ಅಂಜಿ ಅಡಗಿ ಹೋಗರೋ ಕೃಷ್ಣ 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 ನೆನೆಯಿರೋ ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ ಸುಮ್ಮನಾರಿ ಸಿರಿ ಕನ್ನಡೋಗವ ಕೊಡುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಮೂರು ಬಾರಿ ನೆನೆಯಿರೋ ಮೂರು ಬಾರಿ ನೆನೆಯಿರೋ ಎಲ್ಲರಿಗೂ ಯತಿಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ ಆಶೀರ್ವಾದದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ಯತಿಗಳು ಮನೆಗೆ ಬಂದಿರೋದು ನಮ್ಮ ಬಡಾವಣೆಯ ಭಾಗ್ಯ ಅಂತ ಅನಿಸುತ್ತೆ. ಅದೇ ರೀತಿಯಲ್ಲಿ ಶ್ರೀಕಾರ್ಯಮವರು ಕೂಡ ಇವತ್ತು ಆಗಮಿಸಲು ನನಗೆ ತುಂಬ ಸಂತೋಷವಾಗಿದೆ. ನಾವು ಕೆಲವೊಂದು ಪ್ರಯತ್ನಗಳನ್ನ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ಮಾಡಿದ್ವಿ ವೈದ್ಯರುಗಳ ಮುಖಾಂತರ. ಆದರೆ ಪ್ರಯತ್ನಗಳಿಗೆ ಸೋಲಾಯಿತು. ತದನಂತರ ಪ್ರಾರ್ಥನೆಯನ್ನು ನಮಗಿರೋ ವ್ಯಕ್ತಿಗಳು ಗುರುಗಳನ್ನ ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿದಾಗ ಅದಕ್ಕೆ ಫಲವನ್ನು ಕೊಟ್ಟಿದ್ದಾರೆ ಅಂತ ನಿಮ್ಮಗಳೆಲ್ಲರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯತಿಗಳು ನಾನು ಡಿಸೆಂಬರಲ್ಲಿ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದ್ದೆ. ಬರ್ತೀನಿ ಅಂತ ಹೇಳಿದ್ರು. ಕಳೆದ ಒಂದು 20 ದಿವಸದಿಂದ ಮಠಕ್ಕೆ ಹೋದಾಗ ಖಂಡಿತವಾಗ್ಲೂ ಇವತ್ತು ಬರ್ತೀನಿ ಅಂತ ಶ್ರೀಕಾರ್ಯಮವರು ಅಂದ್ಕೊಂಡಿದ್ರು. ಇವತ್ತು ಬಂದಿದ್ದಾರೆ. ಅವರು ಮಾಡ್ತಾ ಇರ್ತಕ್ಕಂಥ ಸೇವೆಗಳಲ್ಲಿ ನಾವು ಏನೇನೋ ಅಲ್ಲ, ನಮ್ಗಳಿಗೂ ಒಂದು ಸ್ವಲ್ಪ ಸೇವೆಯನ್ನು ಮಾಡಬೇಕು ಸಮಾಜಕ್ಕೆ ಅನ್ನೋದನ್ನ ತೋರಿಸ್ಕೊಟ್ಟಿರ್ತಕ್ಕಂಥ ಸರ್ವಶ್ರೇಷ್ಠ ಯತಿಗಳು. ಯಾವಾಗಲೂ ನನ್ನ ನೆನೆಸ್ಕೊಳ್ಳೋದು ಒಂದು ಪದ, ಯತಿಗಳಾದ ತಕ್ಷಣ ಹೋಮವನ್ನು ಮಾಡಿಕೊಂಡು ತಿನ್ನೋದಲ್ಲ, ಸಮಾಜಕ್ಕಾಗಿ ನಾವು ಉಡುಪಾಗಿರಬೇಕು ಅಂತಕ್ಕಂಥ ಒಂದು ವೇದವಾಕ್ಯ ನಮಗೇನು ಹೇಳಿದರೆ ನನಗೆ ಯಾವಾಗಲೂ ಅದು ಇಪ್ಪ ಹೊಡೆಯುತ್ತೆ. ಯತಿಗಳಾಗಿ ಒಂದು ಮಠಾಧಿಪತಿಗಳಾಗಿ ಎಲ್ಲ ಮಠಾಧಿಪತಿಗಳು ಮಾಡಿರ್ಬೋದು. ಆಚಾರ್ಯ ರಾಮಾನುಜಾಚಾರ್ಯರ ಆಶೀರ್ವಾದದಂತೆ, ಅವರ ಆಶಯದಂತೆ ಪ್ರತಿ ಕ್ಷಣವೂ ಕೂಡ ನನ್ನಂಥ ಕೋಟ್ಯಾಂತರ ಭಕ್ತರನ್ನು ಇವತ್ತು ಇವರು ಹೊಂದಿರ್ತಕ್ಕಂಥದ್ದು ಭಾಳ ಹೆಮ್ಮೆ ತರ್ತಕ್ಕಂಥದ್ದು. ಇವರು ಮಾಡ್ತಕ್ಕಂಥ ಸಮಾಜಮುಖಿ ಕೆಲಸ
ನಾವೆಲ್ಲರೂ ಸೇರಿ ಮಾಡಬೇಕಾಗತ್ತೆ. 16 ವರ್ಷಗಳ ಹಿಂದೆ ಇವರ ಏನು ನಮಗೆ ಇವರ ಒಂದು ಬಾಂಧವ್ಯ ಭಗವಂತ ಸೃಷ್ಟಿ ಮಾಡಿದ್ನೋ ಅವತ್ತಿನಿಂದ ಇವತ್ತಿನವರೆಗೂ ನಿಕಟವಾಗಿ ಅವರ ಜೊತೆಯಲ್ಲಿ ಸದಾ ನಾವಿರ್ತಕ್ಕಂಥದ್ದು. ಅವರು ನಮಗೆ ಭಾಳ ನನ್ನ ಚಿಕ್ಕ ವಯಸ್ಸಾದರೂ ಕೂಡ ತುಂಬ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟರು. ಅದು ಯಾವ ರೀತಿ ಕೊಟ್ಟರೋ ಗೊತ್ತಿಲ್ಲ. ಎಲ್ಲ ನೀವು ಮಾಡಿಸಿದ್ರಿದ್ರೆ ಅವರು ಎಲ್ಲ ರಾಮಾನುಜಾಚಾರ್ಯರು ಅಂತ ಹೇಳೋರು. ನಾವು ರಾಮಾನುಜಾಚಾರ್ಯ ನೋಡಿಲ್ಲ. 1000 ವರ್ಷಗಳ ಹಿಂದೆ ಯತಿಗಳು ಏನಿದ್ರು ಇವರು 41ನೇ ಪೀಠಾಧಿಪತಿಯಾಗಿ ನಮಗೆ ಸರ್ವಸ್ವವೂ ಇವರೇ ರಾಮಾನುಜಾಚಾರ್ಯರಾಗಿರೋದು ನಮ್ಮೆಲ್ಲರ ಭಾಗ್ಯ. ಇವತ್ತು ಗುರುಗಳೇ ನಮ್ಮ ನರಸಿಂಹ ಅವರು, ಸತ್ಯಪ್ರಸಾದ್ ಅವರು, ನೋಡೋದಾಡ್ಸು, ಸುರೇಶ್ ಅವರು, ಹೋಗೋದು ಎಲ್ಲ ನಮ್ಮ ಕುಟುಂಬ, ಸೋಮಶೇಖರ್ ಪ್ರತಿಯೊಬ್ಬರು ಇವತ್ತು ಆಗಮಿಸಿದ್ದಾರೆ. ನಮ್ಮ ಕುಟುಂಬದವರು ನಾವು ಇವತ್ತು ಮನೆಗೆ ಬಂದಿದ್ದೀರಾ, ನೋವುಗಳನ್ನ ಮರ್ತಿದ್ದೀವಿ. ಅದಕ್ಕೆ ಕಾರಣನೇ ನೀವು. ನಿಮ್ಮನ್ನು ನಮ್ಮ ಕುಟುಂಬ ಪ್ರತಿ ಕ್ಷಣವೂ ನೆನೆಸ್ಕೋತೀವಿ. ಭಾಳಷ್ಟು ಜನಗಳಿಗೆ ಆಗುತ್ತೆ ತೊಂದರೆಗಳು. ನಾನು ನಿಮ್ಗೆ ಹೇಳಿದೆ ಪರಿಸ್ಥಿತಿ ಅನ್ಕೊಂಡು ಅಂತ. ಆದರೂ ಕೂಡ ನೀವು ಕೊಟ್ಟಂಥ ಧೈರ್ಯ ನಾನು ಇವತ್ತಿನ ಈ ಸ್ಥಾನದಲ್ಲಿ ಇನ್ನೂ ನಿಂತಿದ್ದೀನಿ ಅನ್ನೋಕ್ಕೆ ಪ್ರತ್ಯಕ್ಷ ಸಾಕ್ಷಿ ನೀವುಗಳೇ. ಗುರುಗಳೇ, ಇವತ್ತು ನೀವು ಬಂದಿದ್ದೀರಾ. ನಮ್ಮ ಕುಟುಂಬಕ್ಕೆ ಹಾಗೂ ನಮ್ಮ ಎಲ್ಲ ಬಂದಿರ್ತಕ್ಕಂಥ ನಮ್ಮ ವಿದೇಶಿಗಳಿಗೆ ನಾವು ಆಶೀರ್ವಚನ ನೀಡಬೇಕಂತ. वसुदेव सुतं देवी कंसचानूरमर्दनं देवकी परमानन्दं कृष्णं वन्दे जगद्गुरुं सिद्धोपायं साधया मासमासनं गादाभिद्राविडीभिर्या श्रीगोदां रामदास्मै कृष्णां भूतिसम्भूतां गाढामोज्ज्वलं कृष्णायार्पितवद्यस्य तस्मै रामानुजार्याय नमः परमयोगिने यश्रुतिस्मृतिसूत्राणाम् ಅಂತರ್ಜಲಂತು. ಈ ಜಗತ್ತಿನ ಎಲ್ಲ ಕ್ರಿಯೆಗಳು ಪ್ರತಿಯೊಂದು ಭಗವಂತನ ನಿಯಮದಂತಾಗುತ್ತೆ. ಈ ಜಗತ್ತಿನ ಸೃಷ್ಟಿ ಭಗವಂತನ ಅದ್ಭುತವಾದಂತಹ ಕಲ್ಪನೆ. ಅವನು ಅಣುರೇಣು ತೃಣಕಾಷ್ಟಗಳಲ್ಲೆಲ್ಲ ವ್ಯಾಪಿಸಿ ಇಲ್ಲಿ ಅನೇಕ ಲೀಲೆಗಳನ್ನೆಲ್ಲ ಭಗವಂತ ಮಾಡ್ತಾ ಇದ್ದಾನೆ. ನಮ್ಮನ್ನೆಲ್ಲ ಈ ಒಂದು ಭೂಮಿಗೆ ನಮ್ಮನ್ನು ಕಳಿಸಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಲಿಕ್ಕೆ ಅನೇಕ ಸತ್ಸಂಗಗಳನ್ನು, ಅನೇಕ ಸೇವೆಗಳನ್ನು, ಕೈಂಕರ್ಯಗಳನ್ನು ನಮ್ಮಿಂದ ಮಾಡಿಸಿ ಅವನು ಆನಂದ ಪಡ್ತಾನೆ. ನಮ್ಮ ಸಂಪ್ರದಾಯದಲ್ಲಿ ಭಗವಂತನ ಕೈಂಕರ್ಯವೇ ಮುಖ್ಯವಾದ, ಭಗವಂತನ ಸೇವೆಯೇ ಮುಖ್ಯವಾದ. ಅವನ ಆನಂದ, ಅವನ ಮುಖೋಲ್ಲಾಸಕ್ಕಾಗಿ ನಾವೆಲ್ಲ ಕೈಂಕರ್ಯವನ್ನು ಮಾಡ್ತೇವೆ. ಅದು ನಮ್ಮ ಜೀವನದ ಲಕ್ಷ್ಯ. ಸ್ವಾಮಿ ರಾಮಾನುಜರು 1000 ವರ್ಷಗಳ ಹಿಂದೆ ಅವತರಿಸಿ ಒಂದು ಅದ್ಭುತವಾದಂತಹ ಕಲ್ಪನೆಯನ್ನು ಮಾಡಿಕೊಂಡರು. ಅವರು ಮಾಡಿದಂತಹ ಕಲ್ಪನೆ ಅಂದರೆ ಪ್ರತಿಯೊಂದು ಜೀವಿಗಳಲ್ಲೂ ಭಗವಂತ ಇದ್ದಾನೆ ಅಂತರ್ಯಾಮಿಯಾಗಿ. ಆ ಎಲ್ಲ ಜೀವಿಗಳಿಗೂ ಒಂದಲ್ಲ ಒಂದು ಸತ್ಪ್ರೇರಣೆಯನ್ನು ಕೊಡ್ತಾನೆ. ಆ ಪ್ರೇರಣೆಯಿಂದ ಅವರನ್ನು ಆ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಟ್ಟು ಅವರ ಜೀವನವನ್ನು ಸಾರ್ಥಕಪಡಿಸ್ತಾನೆ. ಮತ್ತೆ ಭಗವಂತ ಅವರ ಹತ್ರ ಕರ್ಕೊಳ್ತಾನೆ. ನಾವೆಲ್ಲ ಅವನ ಶರೀರ, ನಾವೆಲ್ಲ ಅವನ ದಾಸ, ಅವನ ಸೇವಕರು. ಈ ಶರೀರ ಅವನ ಸ್ವತ್ತು. ಅವನ್ನ ಏನು ಬೇಕೋ ಮಾಡ್ಬೋದು, ಎಲ್ಲಿ ಬೇಕೋ ಇಡ್ಬೋದು, ಯಾವಾಗ ಬೇಕೋ ಅವ್ರು ತಗೊಳ್ತಾರೆ. ಏನೋ ಪ್ರಶ್ನೆ ಮಾಡೋದು. ಅವನು ಈ ಜಗತ್ತಿನ ನಮ್ಮೆಲ್ಲರ ಪ್ರಭು. ಯಾರನ್ನ ಯಾವಾಗ ಅವನೊಂದಿಗೆ ಕರ್ಕೊಳ್ತಾನೆ ಅನ್ನೋದು ಅವನಿಗೆ ಬಿಟ್ಟಂಥದ್ದು. ನಾವು ಹೇಳ್ಕೊಳ್ತೀವಿ, ಅನೇಕ ಜನ ನಮ್ಮ ಭಕ್ತರು ಬರ್ತಾರೆ, ಜೀವನ ಸಾಕಾಗಿದೆ, ನಾವು ಭಗವಂತ ಹತ್ರ ಹೋಗಬೇಕು, ನಮಗೆ ಆಶೀರ್ವಾದ ಮಾಡಿ. ಅದು ನಮ್ಮ ಕೈಲಿಲ್ಲ, ಅದು ಅವನು ನೇಮಿಸಬೇಕು. ಆಸ್ಪತ್ರೆಯಲ್ಲಿ ಇದ್ದು ಡಾಕ್ಟರ್ಸು ಹೇಳಿ ಇನ್ನೊಂದು 24 ಅವರ್ಸು, 12 ಅವರ್ಸು, 6 ಅವರ್ಸು ನಿಮ್ಮ ಬಂದ ಒಳಗಕ್ಕೆಲ್ಲ ಹೇಳಿ ಅಂತ ಹೇಳಿ ಅವರೆಲ್ಲ ಬಂದು ಆದಮೇಲೆ
ಅವರು ಬದುಕ್ತಾರೆ, ಅವರು ಈಗಲೂ ಇದ್ದಾರೆ, ಇರ್ತಾ ಇದ್ದಾರೆ. ಯಾರಿಗೋ ಹೇಳ್ತಾರೆ ಇಲ್ಲ ನೀವು ಧೈರ್ಯವಾಗಿರಿ, ಅವ್ರು ಬದುಕ್ತಾರೆ ಅಂತ. ಆಗೋದಿಲ್ಲ. ಅದಕ್ಕೆ ಒಬ್ಬರು ಹೇಳ್ತಾರೆ ಭಗವಂತ 2 ಸಲ ನಗ್ತಾನಂತ. ಒಂದ್ಸಲಿ ಡಾಕ್ಟರ್ಸ್ ಹೇಳ್ತಾರಲ್ಲ ಏನು ಯೋಚನೆ ಇಲ್ಲ ಅಂತ ಹೇಳಿದ ತಕ್ಷಣ ಒಳಗಡೆ ಇರುವಂತ ಭಗವಂತ ಇವನ್ ಯಾರು ಹೇಳೋದಕ್ಕೆ. ಇನ್ನೊಂದ್ಸಲಿ ನಗ್ತಾನಂತೆ, ಇಲ್ಲ ಡೌಟು ಎಲ್ಲ ಆಗೋಗಿದೆ ಏನಿಲ್ಲ, ಅದ್ರಲ್ಲಿ ನಗ್ತಾನಂತೆ. ಸೊ ಇಡೀ ಜಗತ್ತಿನ ಪ್ರಕ್ರಿಯೆ ಎಲ್ಲ ಭಗವಂತನಿಗೆ ಸೇರಿದೆ. ನಾವು ಇವತ್ತು ಇಷ್ಟು ಜನ ಇಲ್ಲಿ ಸೇರಬೇಕು ಅನ್ನುವಂಥ ಭಗವಂತನ ಸಂಕಲ್ಪ. ನಮ್ಮ ರಾಮಾನುಜ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ಪೂರ್ವ ನಿಯೋಜಿತವಾದಂಥ, ಪ್ರತಿಯೊಂದು ಪೂರ್ವ ನಿಯೋಜಿತ. ನಮಗೆ ಗೊತ್ತಾಗೋದಿಲ್ಲ. ಜ್ಯೋತಿ ನಮ್ಮ ಜೊತೆ ಇರ್ತಾ ಇತ್ತು. ನಾವು ಈ ಮನೆಗೆ ಬಂದಾಗೆಲ್ಲ ಜ್ಯೋತಿಯಲ್ಲಿ ಇರ್ತಾ ಇತ್ತು, ಎಲ್ಲದನ್ನ ನಿರ್ವಹಿಸ್ತಾ ಇತ್ತು, ನಗುತ್ತಾ ಎಲ್ಲರ ಹತ್ರ ಮಾತಾಡ್ತಾ ಇದ್ರು. ನಮ್ಮ ಸತ್ಯನ ಅನೇಕ ಭಾರವನ್ನು ಅವರು ತಗೊಂಡು ನಿರ್ವಾಹ ಮಾಡ್ತಾರೆ. ಭಗವಂತನಿಗೆ ಇಷ್ಟ ಆಯಿತು ಜ್ಯೋತಿ ಬರಬೇಕು, ಅವನು ಕರ್ಕೊಂಡ. ನಮ್ಮ ಚಾಯ್ಸ್ ಏನೂ ಇಲ್ಲ, ನಾವು ಪ್ರಾರ್ಥನೆ ಮಾಡಬಹುದು, ಆದರೆ ಚಾಯ್ಸ್ ಅವನು. ಆದರೆ ಸಾರ್ಥಕವಾದಂಥ ಏನು ಕಷ್ಟಪಡದೆ ಅನಾಯಾಸವಾಗಿ ಮನೆಗೆ ಸೊಸೆ ಬಂದರು. ಅವರ ಆಶೀರ್ವಾದ. ಅವನ ಲೀಲೆ ಇದೆಯಲ್ಲ, ಕೃಷ್ಣನ ಲೀಲೆಗಳನ್ನು ನಾವು ನೆನೆಸ್ಕೊಂಡ್ರೆ ಅದ್ಭುತವಾದಂಥದ್ದು. ಇವತ್ತು ಬೆಳಗ್ಗೆ ಅಷ್ಟೇ ನಮ್ಮ ಶ್ರೀಮಠದಲ್ಲಿ ಒಂದು ಸತ್ಸಂಗದಲ್ಲಿ ಮಾತಾಡ್ತಾ ಹೇಳಿದೆ, ಭಗವಂತ ನಮಗೆ ಏನನ್ನ ಕೊಡಬೇಕೋ ಅದನ್ನು ಕೊಡ್ತಾನೆ, ಯಾವಾಗ ಕೊಡಬೇಕೋ ಅವಾಗ ಕೊಡ್ತಾನೆ. ನಮಗೆ ಏನು ಸಿಕ್ಕಬೇಕೋ ಅದು ಖಂಡಿತ ಸಿಗುತ್ತೆ. ಏನು ನಮಗೆ ಲಭ್ಯ ಇಲ್ಲ, ನೀವು ಎಷ್ಟೇ ಪ್ರಯತ್ನ ಮಾಡಿಕೊಂಡು ಇದನ್ನು ನಾವು ಜೀವನದಲ್ಲಿ ಅರ್ಥ ಮಾಡಿಕೊಂಡ್ರೆ ನಾವು ಸಂತೋಷ ಆಯಿತು. ಒಬ್ಬ ಸಾಧು ಇದ್ದರು, ಅವ್ರ ಹತ್ರಕ್ಕೆ ಒಬ್ಬ ಭಕ್ತ ಹೋದ. ಅವನು ಕೇಳ್ದ, ನಿಮ್ಗೇನು ಯೋಚನೆ ಇಲ್ವಾ ಅಂತ. ಅವ್ರು ಹೇಳಿದ್ರು, ನಮಗೇನು ಯೋಚನೆ ಇಲ್ಲ, ನಾನು ಸದಾ ಭಗವಂತನ ಜ್ಞಾನದಲ್ಲಿ ನನಗೇನು ತುಂಬ ಯೋಚನೆಗಳು. ನೀನು ನಂತರ ಸಾಧುವಾಗು, ಇಲ್ಲೇ ಇರು. ಸರಿ, ಆಯಿತು, ಖಂಡಿತ ಇರ್ತೀನಿ. ನಾನೆಲ್ಲ ಇದ್ದಂಥ ತಾಪತ್ರಯಗಳಿಂದ ಮುಕ್ತನಾಗಿ ಇಲ್ಲಿ ಇರ್ತೀನಿ. ಸರಿ, ಆ ಸಾಧು ಹೇಳಿದ್ರು, ನೋಡಪ್ಪ, ಇಲ್ಲಿ ಇನ್ನೇನು ನಿನಗೆ ಊಟ ತಿಂಡಿ ಅದರದ್ದು ಏನೂ ಇರೋದಿಲ್ಲ, ಏನೋ ಒಂದಷ್ಟು ಹಣ್ಣು ಹಂಪುಗಳಿದೆ, ನೀನು ಅದನ್ನು ತಿನ್ಕೊಂಡಿರಬೇಕು. ಇನ್ನು ಮಲಗಲಿಕ್ಕೂ ನಿನ್ನ ಬೇರೆ ಏನು ಸೌಕರ್ಯ ಇರುತ್ತೆ. ನೋಡು, ನಾನು ಎಲ್ಲದಲ್ಲೂ ಹೇಳ್ತೀನಿ, ಇದೇ ಗಾಳಿನೇ ಫ್ಯಾನು, ಇದೇ ಎ ಸಿ, ನದಿ ಇದೆ, ನೀರು, ಇಷ್ಟು ಖಂಡಿತ ಇರ್ತೀನಿ. ಒಂದು ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, ಹಸು ಶುರು ಆಯಿತು, ಹಣ್ಣು ಹಂಪಲು ಬೇಜಾರಾಯಿತು, ಆಹಾರ ಗಾಳಿ ಬೇಕು ಅಂತ, ನೀರು ಬೇಕು ಅಂತ ಶುರು ಆಯಿತು. ಇಲ್ಲ, ನಾನು ಇಲ್ಲಿ ಇರೋದಿಲ್ಲ. ಆಗ ಸಾಧು ಹೇಳಿದ್ರು, ನಮ್ಮ ಹತ್ರ ಏನಿರುತ್ತೋ ಅದರಲ್ಲಿ ಆನಂದವಾಗಿದ್ದರೆ ಅದು ತೃಪ್ತಿಯಾದಂಥ ಜೀವ. ನಮಗೇನಿದೆಯೋ ನಮ್ಮ ಸ್ಥಿತಿ ಅದನ್ನು ಅನುಭವಿಸ್ತಾರೆ. ಅದನ್ನಾಯಿತು, ಇದಾಯಿತು, ಅದಾಯಿತು, ಇದಾಗಲಿಲ್ಲ, ತವಕದಲ್ಲಿ ಈಗ ಇವರೆಲ್ಲ ಇರ್ತಾರೆ ಪಾಪ ಭಾಗವತರು, ಆನಂದವಾಗಿ ಎಲ್ಲ ಕಡೆ ಪಾರಾಯಣ ಮಾಡಿಕೊಂಡು ಎಲ್ಲ ಕಡೆ ಆನಂದವಾಗಿ ಭಗವಂತನ ಒಂದು ಗುಣಾನುಭವವನ್ನು ಮಾಡಿಕೊಂಡಿರ್ತಾರೆ. ಮಹಾಭಾರತ ಅನೇಕ ಸಂಗತಿಗಳನ್ನು ಹೇಳುತ್ತೆ, ಅದರಲ್ಲಿ ಇಲ್ಲದೇ ಇರೋದಿಲ್ಲ. 1,00,000ಕ್ಕೂ ಮಿಗಿಲಾದಂತಹ ಶ್ಲೋಕಗಳು ಅದರಲ್ಲಿ ವ್ಯಾಸ ಪ್ರಣೀತವಾದಂತಹದ್ದು. ಭಗವಾನ್ ವ್ಯಾಸ ಮಹರ್ಷಿಯಿಂದ ಮಾತು. ಅನಂತವಾದಂಥ ವೇದ ರಾಶಿಯನ್ನು ವ್ಯಾಸರು ವಿಭಾಗಗಳನ್ನು ಮಾಡಿದ್ರು. 4 ವಿಭಾಗ, 4 ವೇದಗಳನ್ನಾಗಿ ಮಾಡಿ ಅವರು ವೇದವ್ಯಾಸರಾದರು. ಭಗವಾನ್ ವೇದವ್ಯಾಸರಾದರು. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣು, ಭಗವಂತನ ಕೃಷ್ಣನ ಅವರು ಮಾಡಿದಂತಹ ಸಾಹಿತ್ಯ ಜಗತ್ತಿನಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ. ಬ್ರಹ್ಮಸೂತ್ರದ ರಚನೆ ಆಯಿತು,
ಮಹಾಪುರಾಣಗಳ ರಚನೆ ಆಯಿತು, ಮಹಾಭಾರತ ಆಯಿತು, ಎಲ್ಲ ಆಯಿತು. ಆದರೂ ಅವ್ರಿಗೇನೋ ವ್ಯಥೆ, ಏನೋ ಕೊರಗು ಏನು ಜೀವನದಲ್ಲಿ. ವ್ಯಾಸರಿಗೆ ನೋಡಿ, ವ್ಯಾಸರಿಗೆ ಅಂತ ಯೋಚನೆ. ಆಗ ನಾರದರು ಬಂದು, ಏನು ನಿಮ್ಮ ದುಃಖಕ್ಕೆ ಏನು ಕಾರಣ, ಯಾಕಿಷ್ಟು ಇಷ್ಟೆಲ್ಲ ಮಾಡಿದೀಯಾ? ಉಪನಿಷತ್ತಾಯಿತು, 8 ಮಹಾಪುರಾಣಗಳ ರಚನೆ ಆಯಿತು, ಮಹಾಭಾರತ ಆಯಿತು, ಎಲ್ಲ ಆಯಿತು. ಏನೋ ನನಗೆ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ತೃಪ್ತಿ ಇಲ್ಲ. ಆಗ ಅವ್ರು ಹೇಳ್ತಾರೆ, ನೀನು ಕೃಷ್ಣ ಕಥೆಯನ್ನು ಬರೆದಿಲ್ಲಪ್ಪ, ಕೃಷ್ಣ ಕಥೆಯನ್ನು ಬರೀ. ಕೃಷ್ಣ ನಾಮಸ್ಮರಣೆನ ಕೃಷ್ಣನೇ ಹೇಳ್ತೀನಿ. ಆಗ ನಿನಗೆ ಈಗ ಹೇಳಿದ್ರಲ್ಲ ಕೃಷ್ಣ ಕೃಷ್ಣ. ಆವಾಗ ಅವರು ಶ್ರೀಮದ್ ಭಾಗವತ ಮಹಾಪುರಾಣವನ್ನು ರಚನೆ ಮಾಡ್ತಾರೆ. 12 ಕಂದಗಳ ಭಾಗವತವನ್ನು ಮಾಡಿ ಅದರಲ್ಲಿ ಕೃಷ್ಣ ಕಥೆಯನ್ನು, ಮಹಾಪುರಾಣ ಕೆಲವು ಲಕ್ಷಣಗಳಿದೆ, ಆ ಲಕ್ಷಣಗಳನ್ನೆಲ್ಲ ಅಳವಡಿಸಿಕೊಂಡು ಕೃಷ್ಣ ಕಥೆಯನ್ನು ಬರೀತಾರೆ. ಶ್ರೀಮದ್ ಭಾಗವತ ಕೃಷ್ಣ ಕಥೆ. ಅಂತಹ ವ್ಯಾಸರಿಗೆ ದುಃಖ ದೂರ ಆಗಿ ಜೀವನ ತೃಪ್ತಿ ಕೊಟ್ಟಿದ್ಯಾವುದರಿಂದ ಅಂದರೆ ಶ್ರೀಮದ್ ಭಾಗವತ ಕೃಷ್ಣ ಕಥೆ. ಅದೇ ರೀತಿ ಭೀಷ್ಮಾಚಾರ್ಯರು ಒಬ್ಬ ಅಷ್ಟು ಅಜನ್ಮ ನೈಷ್ಠಿಕ ಬ್ರಹ್ಮಚಾರಿ, ಕೃಷ್ಣನ ಪರಮ ಭಕ್ತರು, ಅನನ್ಯವಾದಂತಹ ಭಕ್ತರು, ಭಕ್ತರು ಯಾರೂ ಇಲ್ಲ. ಮಹಾಯೋಧ, ಎಲ್ಲವನ್ನ ತ್ಯಾಗ ಮಾಡಿದ್ರು ಭೀಷ್ಮಾಚಾರ್ಯರಾದರು. ಆದರೂ ಅವರಿಗೆ ಚರಶೈಯಲ್ಲಿ ಮಲಗಿ ನಾನು ಏನು ಮಾಡಿದೆ ಇದ್ದಾಗ ಕೃಷ್ಣನಿಗೆ ಫ್ಲಾಶ್ ಆಯಿತು, ಇವರ ಜೀವನ ಸಾರ್ಥಕ. ಇಂತಹ ಕೃಷ್ಣ ಪ್ರೇಮಿ, ಕೃಷ್ಣನ ಭಕ್ತ, ಇಂತಹ ಯೋಧ ಈಗ ಮಲಗಿರಬಾರ್ದು, ಇವರ ಜೀವನ ಸಾರ್ಥಕ ಆಗಬೇಕು ಅಂತೇಳಿ ಪಾಂಡವರನ್ನೆಲ್ಲ ಕರ್ಕೊಂಡು ಕುರುಕ್ಷೇತ್ರದಲ್ಲಿ ಬಂದು ಶರಶೈಯಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯರ ಮುಂದೆ ನಿಲ್ತಾನೆ. ಭೀಷ್ಮಾಚಾರ್ಯರು ಕೃಷ್ಣನ ಬಂದಿದ್ದು ನೋಡಿ ಆನಂದ ಬಾಷ್ಪ ಸುರಿಸ್ತಾರೆ. ವ್ಯಾಸ ಪ್ರಣೀತವಾದಂತಹ ಆ ವಿಷ್ಣು ಸಹಸ್ರನಾಮದ ಅವತಾರ ಅಲ್ಲಿ ಆಗ್ತದೆ. ಪ್ರತ್ಯಕ್ಷ ಕೃಷ್ಣ ವಿಷ್ಣು ಸಹಸ್ರನಾಮವೆಲ್ಲ ಕೇಳ್ತಾನೆ. ಮೊದಲು ಕೇಳಿದ್ದು ಯಾರು ವಿಷ್ಣು ಸಹಸ್ರನಾಮ ಅಂದರೆ ಕೃಷ್ಣ. ಅದರಿಂದ ಸಹಸ್ರನಾಮ ಅಂದರೆ ವಿಷ್ಣು. ಅದು ಎಲ್ಲ ಉಪನಿಷತ್ತುಗಳ ಪುರಾಣಗಳ ಸಾರತಮವಾದಂಥದ್ದು. ಭೀಷ್ಮಾಚಾರ್ಯರು ಅದನ್ನು ಕೃಷ್ಣನನ್ನು ಇದನ್ನು ನೆಲೆಸ್ಕೊಂಡು ಇವತ್ತು ನಾವೆಲ್ಲ ಸೇರಿ ಇಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ದೇವೆ. ಜ್ಯೋತಿ ಇಲ್ಲ ಅನ್ನೋಂಥ ಕೋರಿಲ್ಲ, ಯಾಕೆಂದರೆ ಮನೆಯಲ್ಲಿ ಎಲ್ಲ ತುಂಬಿದೆ. ಆ ಒಂದು ಸಂಪ್ರದಾಯದಲ್ಲಿ ಭಗವಂತನ ಹತ್ತಿರಕ್ಕೆ ಸೇರಿದವರು ನಾವು ಚಿಂತೆ ಮಾಡಬಾರ್ದು. ನಿಜ ಖಂಡಿತ ಅದು ಅನಿಸುತ್ತೆ. ನಮ್ಮ ಜೊತೆಯಲ್ಲೇ ಇದ್ದು ಜೊತೆಯಲ್ಲಿ ಇದ್ದಂಥವರು ಸ್ವಲ್ಪ ದಿವಸ ಬೇಸರ ಆಗುತ್ತೆ. ಆದರೆ ಅವರ ಜೀವನವನ್ನು ನಾವು ನೋಡಿ ಒಂಥರ ಧನ್ಯತೆಯ ಜೀವನ ಜೊತೆಗೆ ಅವರ ಮನೆಯಲ್ಲಿ ಅದೆಲ್ಲವೂ ಪೂರ್ಣವಾಗಿ ಇದೆ. ಅದಕ್ಕೆ ನಾನು ಹೇಳಿದೆ, ನಾನು ಬರ್ತೀನಿ ಹೊತ್ತಿದ್ದು ವಿಷ್ಣು ಸಹಸ್ರನಾಮದಲ್ಲಿ ಪಾರಾಯಣ. ಈ ಮನೆ ಒಂಥರ ಪುಷ್ಪಕ ವಿಮಾನ ಇದು. 3 ಜನ ಇದ್ದರೂ ತುಂಬಿರುತ್ತೆ, 4 ಜನ ತುಂಬಿರುತ್ತೆ. ನಾನು ಶ್ರೀಕಾರಿ ಮಾತ್ರ ಹೇಳ್ತಾ ಇದ್ದೆ, ಅವರು ಹೇಳಿದ್ರು ಹೊರಗಡೆ ಎಲ್ಲ ಇರ್ತಾರೆ, ಹೊರಗಡೆ ಇರ್ತಾರೆ ಅಂತ. ಹೇಗೆ ಗೊತ್ತಾಯ್ತು ಅವ್ರಿಗೆ ಗೊತ್ತಿಲ್ಲ. ಇಲ್ಲೂ ತುಂಬಿದೆ, ಎಲ್ಲಿ ತುಂಬಿದೆ, ರೂಮ್ನಲ್ಲಿ ಮಾಡ್ತಿದ್ದಾರೆ, ಇಲ್ಲಿದ್ದಾರೆ. ಸೊ ಇಲ್ಲೆಲ್ಲ ಭಗವಂತ ಕೃಷ್ಣ ಇದ್ದಾನೆ, ಕೃಷ್ಣನ ಜೊತೆ ಜ್ಯೋತಿ ಇದೆ. ಜ್ಯೋತಿ ಇಲ್ಲಿ ಇದ್ದುಕೊಂಡು ಇವನ್ನೆಲ್ಲ ಆಶೀರ್ವಾದ ಮಾಡ್ತಾರೆ. ಏನು ಮಾಡೋದು, ಪ್ರಕೃತಿಯಲ್ಲಿ ಇದೆಲ್ಲ ನಡೆಯುವಂಥದ್ದು. ಸಾವುಗಳೆಲ್ಲ ನಿರಂತರ ನಡೀತಾ ಇರುತ್ತೆ. ನಿಜ ವ್ಯಥೆ ಆಗುತ್ತೆ, ದುಃಖ ಆಗುತ್ತೆ. ಆದರೆ ಇದರಿಂದ ನಾವು ಹೊರಗೆ ಬರಬೇಕು. ಅವರು ಹೋಗಿರೋದು ಭಗವಂತನ ಹತ್ರಕ್ಕೆ. ನಾವು ಅದರ ಬಗ್ಗೆ ತುಂಬ ಯೋಚನೆ ಮಾಡಿದೆ. ಈ ಉದ್ಯಮದಲ್ಲೇ ಅವರು ಬೆಳಗಬೇಕು. ನಮ್ಮ ಕವಿ ಮುಂದೆ ಬರ್ತಾನೆ. ಸದ್ಯ ಸಾಮಾಜಿಕವಾಗಿ ಅದೆಷ್ಟು ಕೆಲಸಗಳನ್ನು, ಎಷ್ಟು ಜನರಿಗೆ ಸಹಾಯವನ್ನು ಸದ್ಯವಿಲ್ಲದೆ ಸದ್ಯ ಮಾಡ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಅವರೇ ಹೇಳಿದಂಥ ಎಷ್ಟು ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ. ಏನು ಹೇಳಿದ್ರು, ಮನುಷ್ಯನ ಜೀವನ ಸಾರ್ಥಕ ಆಗಬೇಕು ಅಂದರೆ ಇಂತಹ ಜೀವನಗಳನ್ನೆಲ್ಲ ಪ್ರೇರಣೆಯಾಗಿ ಇಟ್ಕೋಬೇಕು. ಆ ಶೇಷಾದ್ರಲಿಂಗ ತಂದೆ ತಾಯಿ
ಅವರೆಲ್ಲ ಎಷ್ಟು ಪುಣ್ಯಶಾಲಿಗಳು. ನಾನು ಈ ಸಂದರ್ಭದಲ್ಲಿ ಕೇಶವನನ್ನು, ನಾನು ಬೇಲಾಪುರಿ ಕೇಶವನನ್ನು ಸ್ಮರಣೆ ಮಾಡ್ತೀನಿ. ಈ ಕೇಶವನನ್ನು ಎಷ್ಟು ಉತ್ಸಾಹಿ, ಬೇಲಾಪುರಿಯಲ್ಲಿ ಅವರು ಸಹಸ್ರನಾಮ ಪಾರಾಯಣ ಪುಷ್ಪಯಾಗ ಮಾಡಿದ್ರು. ಎಷ್ಟು ಅದ್ಭುತವಾಗಿ ಅದ್ಭುತ. ಅದು ಮತ್ತೆ ನಾವು ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ. ಅವರಿಗೆ ಏನೇನಿತ್ತು ಅದೆಲ್ಲವೂ ಕೇಶವನಿಗೆ ಅರ್ಥ ಮಾಡಿದ್ರು. ಇಂತಹ ಪುಣ್ಯ ಜೀವಿ ನೋಡಿ, ಮಲಗಿದವರ ಹಾಗೆಯೇ ಕೇಶವ. ನಮ್ಮ ಸತ್ಯ ಕೇಶವ ಎಲ್ಲ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ. ನಮಗೆಲ್ಲ ತುಂಬ ಆತ್ಮೀಯರು. ಎಲ್ಲ ಹಿರಿಯರ ಜೊತೆ ಅವರು ಇದ್ದುಕೊಂಡು ಸಮಾಜಮುಖಿಯಾಗಿ ಸ್ವಾಮಿ ರಾಮಾನುಜರು 1000 ವರ್ಷಗಳ ಹಿಂದೆ ದೊಡ್ಡ ಕ್ರಾಂತಿಯನ್ನು ಮಾಡಲು, ಪ್ರತಿಯೊಂದು ಜೀವಿಯೂ ಅವರ ಜೀವನ ಸಾರ್ಥಕ ಆಗಬೇಕು, ಭಗವಂತನಲ್ಲಿ ಅವರಿಗೆ ಒಂದು ಭಕ್ತಿ ಪ್ರವೃತ್ತಿ ಶರಣಾಗತಿ ಬರಬೇಕು ಅನ್ನೋದಕ್ಕೋಸ್ಕರ ಮಾಡುತ್ತಾರೆ. ಅನೇಕ ರೀತಿಯ ಪ್ರಯತ್ನಗಳನ್ನು ಸ್ವಾಮಿ ಮಾಡಿ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರೂ ಮೋಕ್ಷಕ್ಕೆ ಹೋಗಬಹುದು. ಯಾರ್ಯಾರಿಗೆ ಆಸೆ ಇದೆಯೋ ಎಲ್ಲ ಮೋಕ್ಷಕ್ಕೆ ಹೋಗ್ಬೋದು, ಭಗವಂತನ ಉಪಾಸನೆ ಮಾಡ್ಬೋದು. ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಾರ್ಥನೆ ಮಾಡ್ತಾರೆ ಸಂತರು ಸ್ವಾಮಿ ರಾಮಾನುಜರು. ಯಾರು ಸಮಾಜದಲ್ಲಿ ತೀರ ಹಿಂದುಳಿದವರಿದ್ದರು ಅವನ್ನೆಲ್ಲ ಮೇಲಕ್ಕೆತ್ತಿ ನೀವು ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಆಚಾರ್ಯರು ಜಗದಾಚಾರ್ಯರು ಸ್ವಾಮಿ ರಾಮಾನುಜರು ಅವರ ಒಂದು ಅನುಗ್ರಹ ಆಶೀರ್ವಾದ ನಮ್ಮ ಸತ್ಯ ಕುಟುಂಬದವರಿಗೆಲ್ಲ ಸದಾ ಇದ್ದು ಇಂತಹ ಸತ್ಸಂಗಗಳು ಈ ಮನೆಯಲ್ಲಿ ನಡೀತಾ ಇರಲಿ. ಇದಂತನೇ ಮಂಗಳ ಧಾಮ ಇದು. ನಿತ್ಯ ಕಲ್ಯಾಣದ್ದೇ ಯೋಚನೆಗಳು, ಕಲ್ಯಾಣದ್ದೇ ಎಲ್ಲರೂ ಬರೋದು, ಕಲ್ಯಾಣದ ಬಗ್ಗೆ ಮಾತಾಡೋದು, ಪುರಾಣದ ಬಗ್ಗೆ ಮಾತಾಡೋದು, ಹೇಳೋದು, ಅನ್ನದಾನ ಎಲ್ಲವೂ ನಡೀತಾ ಇದೆ. ಆ ಶೇಷಾದ್ರಿಂಗ ಕಾಂತೇಮಣಿ ಅವರಿಬ್ಬರು ಪಾಪ ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸಹೋದರರು. ಅವರು ಈ ಉದ್ಯಮದಲ್ಲೇ ಇದ್ದುಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ಕೇಶವ, ಸೌಮ್ಯ ನಾಯಕಿ ಇವರೆಲ್ಲರೂ ನಮ್ಮ ಪರಿವಾರಕ್ಕೆ ಸೇರಿದವರು. ಇಲ್ಲ ನಮ್ಮ ಪರಿವಾರಕ್ಕೆ ರಾಜು ಇವಾಗ ಹೇಗೆ ನಮ್ಮ ಬಿ ಸತ್ಯನ ಇದು ಮಾಡ್ತಾನೆ, ರಾಜ ಈಗ ಕೇಶವನ ಪ್ರತಿನಿಧಿಯಾಗಿ ಅವರೆಲ್ಲರಿಗೂ ಬೇಲಾಪುರಿಯ ಕೇಶವನ ಅನುಗ್ರಹ ಚೆನ್ನಾಗಿರಲಿ. ನಾವು ಈ ಸಲ ಬೇಲೂರಿನ ರಥೋತ್ಸವಕ್ಕೆ ಹೋಗ್ತಾ ಇದ್ದೀವಿ. ಬೇಲೂರು ಕೇಶವನ ದರ್ಶನ ಅಲ್ಲಿ ಹೋದಾಗಲೆಲ್ಲ ಇವ್ರ ನೆನಪಾಗುತ್ತೆ. ಕೇಶವ ಮತ್ತು ಸತ್ಯ ಇವರೆಲ್ಲ ಬೇಲಾಪುರಿಯ ಒಂದು ಕೇಶವನ ವಿಶೇಷ ಅನುಗ್ರಹಕ್ಕೆ ಪಾತ್ರ. ನಮ್ಮ ಕೇಶವ ಅಂತ ಪಾಪ ನಾನು ಬೇಲಾಪುರಿಗೆ ಬಂದರೆ ಇಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಬೇಕು ಅಂತ ನನಗೋಸ್ಕರ ಒಂದು ಚಿಕ್ಕ ಕುಟೀರವನ್ನು ಕಟ್ಟಿದ್ರು, ಬಾವಿ ತೆಗೆಸಿದ್ರು. ನಾನು 2-3 ಬಾರಿ ಹೋಗಿ ಅಲ್ಲಿ ಇದ್ದೆ. ಇವರೆಲ್ಲರ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕುಟುಂಬವಾದವರೆಲ್ಲರಿಗೂ ಭಗವಂತನ ಬರೆದು ನಿಮ್ಮೆಲ್ಲರ ಶುಭ ಹಾರೈಕೆಗಳು ರಕ್ಷೆ ನಮ್ಮ ಸತ್ಯ ಕುಟುಂಬಕ್ಕೆ ಸದಾ ಇದ್ದು ನಾವೆಲ್ಲ ಅವ್ರ ಜೊತೆ ಇರೋಣ. ಜ್ಯೋತಿಗ ಸಂತೋಷ ಆಗುತ್ತೆ. ಜ್ಯೋತಿ ಮನೆಯ ಬೆಳಕು, ಜ್ಯೋತಿ ಬೆಳಕನ್ನು ದೀಪವನ್ನು ಹಚ್ಚಿಸಿ ಹೋಗಿದೆ. ಅದರಿಂದ ಆ ದೀಪವನ್ನು ಬೆಳಗಿಸಿ ಮಾಡುವಂತಾಗಿ ಶ್ರೀಕೃಷ್ಣನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ರಾಮಾನುಜಾಯ ನಮಃ. ನಿನ್ನೆ ನಾವು ಮೇಲುಕೋಟೆ ನಾರಾಯಣಪುರ ಮಂಗಳಾಶಾಸನ ಇತ್ತು, ನರಸಿಂಹನಿಗೆ ಅಭಿಷೇಕ ರಾಮಾನುಜರ ದರ್ಶನ ಮಾಡಿಕೊಂಡು ಇವತ್ತು ಇಲ್ಲಿಗೆ ಬರಬೇಕು ಅಂತ. ನಮ್ಮ ಸತ್ಯ ಒಂದು ರೀತಿ ವಿಶೇಷವಾದಂಥ ವ್ಯಕ್ತಿ, ವಿಶೇಷ ಅವರಿಗೆ ಭಗವಂತನ ಕೇಶವನ ಕೃಷ್ಣನ ರಾಮಾನುಜರ ಎಷ್ಟು ಹಿರಿಯರು ಎಲ್ಲ ಬ್ಯಾಂಕ್ ಸಂಸ್ಥೆಗಳನ್ನೆಲ್ಲ ಉದಯಭಾನು ಎಷ್ಟು ಪ್ರತಿಷ್ಠಿತ ಸಂಸ್ಥೆ ನರಸಿಂಹ ಸಾರಥ್ಯವನ್ನು ವಹಿಸಿ ಎಷ್ಟು ಒಳ್ಳೆಯ ಕೆಲಸಗಳನ್ನು ಎಲ್ಲರಿಗೂ ಭಗವಂತನ ಲೋಕ ಸಮಸ್ತ ಎಲ್ಲ కొంచెం ఆశీర్వాదం ಎಲ್ಲರೂ ಆಶೀರ್ವಾದ
ಅಮ್ಮ